ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಈ ದಿನ ನೋಡಿ ನಮ್ಮ ಊರಿನ ಬಾಬಾ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ನಡೀತಾ ಇದೆ. ಮಕ್ಕಳೆಲ್ಲ ಸೇರಿ ಹಚ್ತಾ ಇದ್ದಾರೆ ಇದನ್ನ. ಮತ್ತೆ ಆಮೇಲೆ ಇಲ್ಲಿ ತಾತನವರು ಇರುವಂಥ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ. ಹಾಗೂ ಶಿರಡಿ ಸಾಯಿನಾಥನ ದೇವಸ್ಥಾನ ಈ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ. ಈಗ ಮಕ್ಕಳು ಇದ್ದಾರೆ ಇಲ್ಲಿ. ಸೊ ನೋಡ್ತಾ ಇದ್ದೀರಲ್ಲ, ಈಗ ನೋಡಿ ಇದನ್ನ ಲಿಂಗಕ್ಕೆ ಮಾಡಿರೋ ಊಟ ಇದನ್ನ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ವೈಭವದಿಂದ ಕೂಡಿದೆ. ದೇವರು ಸಾಕ್ಷಾತ್ ಪಾರ್ವತಿ ಪರಮೇಶ್ವರರು ಮತ್ತು ಶಿರಡಿ ಸಾಯಿನಾಥನು ಈ ಒಂದು ಊರಿನಲ್ಲಿ ನೆಲೆಸಿದ್ದಾನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಸ್ವಾಮಿ ಅಯ್ಯಪ್ಪನ ಒಂದು ಭಜನೆಯನ್ನು ಮಾಡ್ತಾರೆ. ಇಲ್ಲಿ ಮಾಲೆಯನ್ನು ಹಾಕ್ಕೊಡ್ತಾರೆ. ಹಾಗೆ ಗಣಪತಿಯ ಹತ್ರ ನೋಡಿ ಈ ರೀತಿಯಾಗಿ ಜೋಡಿಸಿದ್ದಾರೆ. ಇಲ್ಲಿ ಹುತ್ತ ಇದೆ ಗಣಪತಿ ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ. ಭಕ್ತಾದಿಗಳೆಲ್ಲ ಬಂದು ಎಲ್ಲ ದೇವರನ್ನ ಈ ರೀತಿಯಾಗಿ ಅಲಂಕಾರ ಮಾಡಿ ನೋಡಿ ಎಲ್ಲ ದೀಪಗಳನ್ನು ಹಚ್ಚಿದ್ದಾರೆ. ಅವರಿಗೆಲ್ಲರಿಗೂ ಈ ಊರಿನಲ್ಲಿರುವಂಥ ಪ್ರತಿಯೊಬ್ಬರಿಗೂ ಆರೋಗ್ಯ, ಭಾಗ್ಯ, ಆಯುಷ್ಯ ಕೊಟ್ಟು ಸಕಲ ಸಂಪತ್ತುಗಳನ್ನು ಕೊಟ್ಟು ತಾತನವರ ವಿಗ್ರಹ, ಕೈವಾರ ತಾತನವರ ಒಂದು ವಿಗ್ರಹವನ್ನು ಇಟ್ಟು ಅಮರನಾರಾಯಣ ಸ್ವಾಮಿಯ ಒಂದು ಭಕ್ತನ ಒಂದು ದೇವಸ್ಥಾನವನ್ನು ಕಟ್ಟಿ ಈ ಒಂದು ದೇವಸ್ಥಾನ ನೋಡಿ ಈ ರೀತಿಯಾಗಿ ಎಲ್ಲ ದೀಪಗಳನ್ನು ಬೆಳಗಿದ್ದಾರೆ. ಈ ವಿಡಿಯೋವನ್ನು ನೋಡ್ತಾ ಇರೋಂಥ ಪ್ರತಿಯೊಬ್ಬರು ನಿಮ್ಮ ಊರಿನಲ್ಲಿ ಯಾವ ರೀತಿಯಾಗಿ ನಡೀತಾ ಇದೇ ರೀತಿ ನಡೀತಾ ಅಂತ ಹೇಳೋದನ್ನು ಹೇಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಈಗ ಪೂಜೆ ನಡೆಯುತ್ತೆ. ಪೂಜೆ ನಡೆದಾದ್ಮೇಲೆ ಮತ್ತೆ ನಿಮಗೆ ಅದನ್ನು ವಿಡಿಯೋ ಮಾಡಿ ತೋರಿಸ್ತೀನಿ. ಯದ್ಯಾಭವತಿ ಪರ್ಜನ್ಯೋ ಯಜ್ಞಕರ್ಮ ಸಮುದ್ರವಃ. అన్నము వలన జంతుజాలము పుట్టును, వర్షము వలన అన్నము సమకూరును, యజ్ఞము వలన వర్షము కలుగును, ఆ యజ్ఞము కర్మ వలననే సంభవము. ఏవం ప్రవర్తిత పాప జీవన అట్టివాడు వ్యక్తుడు, జ్ఞాని కానివాడు సదా కర్మలను ఆచరించుకునే ఉండవలెను. యజ్ఞాచరతి శ్రేష్ఠ సయ ప్రమాణం కురుతే లోకస్తదను ఉత్తములైన వారు దేనిని ఆచరించురు, దానిని ఇతరులను ఆచరించురు. ఉత్తములు వేరిని ప్రమాణముగా అంగీకరించురు, ಲೋಕಮಂಥಯು ದಾನಿನೇ ಅನುಸರಿಸು. ಹಾಯ್ ಪ್ರಿಯ ವೀಕ್ಷಕರೇ, ದೇವಸ್ಥಾನ ಕಟ್ಟಿದಾಗಲಿಂದ ಇದು 5ನೇ ಲಕ್ಷ ದೀಪೋತ್ಸವನ ನಡೆಸ್ತಾ ಇದ್ದೀವಿ. ನೋಡಿ ಎಲ್ಲ ಭಕ್ತಾದಿಗಳೆಲ್ಲ ಬಂದು ಅವರವರ ದೀಪಗಳನ್ನು ಬೆಳಗಿ ಅವರವರ ಇಷ್ಟಾರ್ಥಗಳನ್ನು ನೆರವೇರಲಿ ಅಂತ ಎಲ್ಲರೂ ಪ್ರೇಯರನ್ನು ಮಾಡ್ತಾ ಇದ್ದಾರೆ. ಪಾರ್ವತಿ ಪರಮೇಶ್ವರಾಗಿ ಶಿರಡಿ ಸಾಯಿನಾಥನಾಗಿ ಎಲ್ಲರಿಗೂ ಆರೋಗ್ಯ, ಭಾಗ್ಯ, ಆಯುಷ್ಯ ಕೊಟ್ಟು ಸಕಲ ಸಂಪತ್ತುಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಧೂಪವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ದೇವರಿಗೆ. ಭಕ್ತಾದಿಗಳೆಲ್ಲ ಕೈ ಮುಗಿದು ಅವರವರ ಕೋರಿಕೆಗಳನ್ನು ದೇವರಿಗೆ ಬೇಡಿಕೊಳ್ತಾ ಇದ್ದಾರೆ.
ಪ್ರತಿಯೊಬ್ಬರು ಬಂದಿದ್ದಾರೆ. ಮಂಗಳಾರತಿ ನಡೀತಾ ಇದೆ. ಅವರವರ ಇಷ್ಟಾರ್ಥಗಳನ್ನು ನೆರವೇರಿಸಿ ಆರೋಗ್ಯ ಭಾಗ್ಯ ಆಯುಷ್ಯ ಸಿಕ್ಕಿ ಸಕಲ ಸಂಪತ್ತುಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾರೆ. ಈಗ ದೇವರಿಗೆ ಗೋಚನೆಗಳಾಗಿದೆ. जय नमः पार्वती पते हर हर महादेव शिव नमः पार्वती पते हर हर महादेव शंभो शंभो शंकर नमः पार्वती पते हर हर महादेव कार्तिक दीपम अद्भुत दीपम कार्तिक दीपम ज्योति स्वरूप दीपम कार्तिक दीपम श्रेष्ठ दीपम शिवं शंकरं शंभो महादेव हर हर महादेव शिव शंभो. ನೋಡಿ ಶಿವನ ಒಂದು ಇದನ್ನ ತಿಲಕವನ್ನು ಎಲ್ಲರೂ ಇಡ್ಸ್ಕೊತಾ ಇದ್ದಾರೆ. ನಮ್ಮ ಶಿವ ಎಲ್ಲರಿಗೂ ಇಡ್ತಾ ಇದ್ದಾರೆ. ಆ ಶಿವನ ಕಟಾಕ್ಷ ಎಲ್ಲರ ಮೇಲೆ ಇರಲಿ. ಭಕ್ತಾದಿಗಳೆಲ್ಲ ಬಂದಿದ್ದಾರೆ. ತುಂಬ ಖುಷಿಯಾಯಿತು. ಆ ಮುಕ್ಕೋಟಿ ದೇವತೆಗಳು ಬಂದು ಈ ಒಂದು ಲಕ್ಷ ದೀಪೋತ್ಸವದಲ್ಲಿ ಭಾಗವಹಿಸಿ ಎಲ್ಲರ ಕೋರಿಕೆಗಳನ್ನು ಈಡೇರಿಸಲಿ ಅಂತ ಹೇಳ್ತಾ ಆ ಭಗವಂತನಲ್ಲಿ ಮೊರೆ ಹೋಗ್ತಾ ಇದ್ದೀನಿ. ಈ ವೀಕ್ಷಕರೇ ನೋಡಿದ್ರಲ್ಲ ಯಾವ ರೀತಿಯಾಗಿ ನಮ್ಮ ಒಂದು ಶಿರಡಿ ಬಾಬಾ ದೇವಸ್ಥಾನ ಎರಡನೇದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ರಾಮಚಂದ್ರ ಹೊಸೂರಿನಲ್ಲಿ ಸ್ಥಾಪನೆಯಾಗಿದೆ. ಹಾಗೆ ಇಲ್ಲಿ ಶಿರಡಿ ಸಾಯಿನಾಥನಾಗಿ ನೆಲೆಸಿ ಎಲ್ಲರಿಗೂ ದರ್ಶನವನ್ನು ಕೊಟ್ಟಂಥ ಈ ಒಂದು ಶಿರಡಿ ಸಾಯಿನಾಥನಿಗೆ ಕೋಟ್ಯಾನುಕೋಟಿ ನಮಸ್ಕಾರವನ್ನು ಹೇಳ್ತಾ ಎಲ್ಲರ ಇಷ್ಟಾರ್ಥ ನೆರವೇರಲಿ ಅಂತ ಹೇಳ್ತಾ, ಹಾಗೆ ಈಗ ಮತ್ತೆ ಪೂಜೆ ಎಲ್ಲ ಆದಮೇಲೆ ಭಜನೆ ಇದೆ. ಭಜನೆ ಆದಮೇಲೆ ಮೊದಲೇ ಪ್ರಸಾದ ವಿನಿಯೋಗ ಇದೆ. ಈಗ ಹೂವನ್ನು ಕೊಡ್ತಾ ಇದ್ದಾರೆ. ಮಂಗಳಾರತಿ ಎಲ್ಲರಿಗೂ ವಿನಿಯೋಗ ಆಯಿತು.
ದೇವರಿಗೆ ಅಭಿಷೇಕವನ್ನು ಮಾಡಿದಂಥ ಈ ಒಂದು ಪ್ರಸಾದವನ್ನು ಎಲ್ಲರಿಗೂ ವಿನಿಯೋಗ ಮಾಡ್ತಾ ಇದ್ದಾರೆ. ಸಾಯಿಬಾಬಾ ತಾತ ಪ್ರಸಾದ ಸಿದ್ಧಿರಸ್ತು ಶಿವ. ಕೈ ಹಂಗಟ್ರೆ ನೋಡಿ ನೋಡಿ ಅದನ್ನು ನೋಡಿ. ವೀಕ್ಷಕರೇ, ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ. ಎಲ್ಲರೂ ಬಂದಿದ್ದಾರೆ. ಟೊಮೆಟೊ ಒಬ್ಬರಿಗೆ ಬಡಿಸ್ತಾ ಇದ್ದಾರೆ. ಸಾಲಾಗಿ ನಿಂತ್ಕೊಂಡು ಹಾಕ್ಸ್ಕೊಳ್ಳಿ ಎಲ್ಲರೂ. ಸರ್ತೆ ಸಾಲಲ್ಲಿ ನಿಂತ್ಕೊಳ್ಳಿ ಎಲ್ಲ, 1 by 1. ಮಕ್ಕಳು ಓದಲ್ಲಿರುವಂಥ ಮಕ್ಕಳೆಲ್ಲ ಬಂದಿದ್ದಾರೆ. ಮಕ್ಕಳೇ ದೇವರು ಅಂತ ಹೇಳ್ತಾರಲ್ವಾ, ಯಾಕೆಂದರೆ ಅವರ ಮನಸ್ಸಿನಲ್ಲಿ ಏನು ಮೋಸ ಆಗಲಿ ದಗ ಆಗಲಿ ಏನೂ ಇರಲ್ಲ. ನೋಡಿ, ಆ ಮಕ್ಕಳ ಮನಸ್ಸು ಯಾವಾಗಲೂ ತಿಳಿಯಾಗಿರುತ್ತೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಆ ಮಕ್ಕಳು ನಗ್ನಗ್ತಾ ಒಂದು ಪ್ರಸಾದವನ್ನು ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ. ಬೇಕಾದ್ರೆ ಬರ್ತಾರೆ. ಇದೆಲ್ಲ ಹೆಣ್ಮಕ್ಳು ಬಂದು ಪ್ರಸಾದವನ್ನು ಹಾಕ್ಸ್ಕೊಳ್ತಾ ಇದ್ದಾರೆ. ನೋಡಿ, ತಟ್ಟೆಗಳನ್ನ ಎಲ್ಲರಿಗೂ ವಿನಿಯೋಗ ಮಾಡ್ತಾ ಇದ್ದಾನೆ. ತುಂಬ ಖುಷಿ ಆಯಿತು. ನೋಡಿ, ಎಲ್ಲರೂ ಬಂದು ಸಾಲಾಗಿ ಹಾಕ್ಸ್ಕೊಂಡು ಅವರವ್ರ ಮನೆಗಳಿಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವರು ಇಲ್ಲೇ ತಿಂತಾ ಇದ್ದಾರೆ. ಆ ಬಾಬಾ ಒಂದು ಕೃಪಾ ಕಟಾಕ್ಷ ಇರಲಿ, ಎಲ್ರಿಗೂ ಆರೋಗ್ಯ ಭಾಗ್ಯ ಕಾಪಾಡಲಿ ಅಂತ ಹೇಳ್ತಾರೆ. ಇದ ನೋಡಿ, ಕೊಡ ಇನ್ನೊಂದು ಕೊಡು ನಮ್ಮ ಅಪ್ಪ ಇಂತ. ಆಯ್ತಾ? ಪ್ರಿಯ ವೀಕ್ಷಕರೇ, ಈಗ ಭಜನೆ ಮಾಡೋಕ್ಕೆ ಮುಂಚೆ ಆರತಿಯನ್ನು ಮಾಡಿ ಆ ದೇವರ ಒಂದು ಕೃಪಾ ಕಟಾಕ್ಷವನ್ನು ಪಡೆದು ಆನಂತರ ಗಣಪತಿಯ ಒಂದು ಪ್ರಾರ್ಥನೆಯನ್ನು ಮಾಡಿ ಈಗ ಭಜನೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಬಂಧು ಮಿತ್ರರು ಹಾಗೂ ಮತ್ತು ಊರಿನ ಎಲ್ಲ ಪ್ರಮುಖರು ಬಂದು ಈ ಭಜನೆಯಲ್ಲಿ ಪಾಲ್ಗೊಂಡು ಎಲ್ಲ ಸಾಯಿನಾಥನ ಕೃಪೆಗೆ ಪಾತ್ರರಾಗಬೇಕು ಅಂತ ಎಲ್ಲರಲ್ಲಿ ಕಳಕಳೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಗಣಪತಿ ಪ್ರಾರ್ಥನೆಯೊಂದಿಗೆ ಭಜನೆಯ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದಾರೆ.
ಫಸ್ಟ್ ಎತ್ಕೋ ಆಮೇಲೆ ಎತ್ಕೊಂತಾರೆ ಗಣಪತಿಯ ಪ್ರಾರ್ಥನೆಯೊಂದಿಗೆ ನಮ್ಮ ಹೆಣ್ಣು ಮಗಳು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ.